ನಾವೀಗ ಇವತ್ತು 16ನೇ ತಾರೀಕು ಡಿಸೆಂಬರ್ 2023 ತುಮಕೂರಲ್ಲಿ ಅಯಸ್ಕಾಂತ ಥೆರಪಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಒಂದು ಕಾರ್ಯಕ್ರಮ ಇದೆ. ಪ್ರಾಡಕ್ಟ್ ಏನು, ಈ ಒಂದು ಮ್ಯಾಗ್ನೆಟಿಕ್ ಮ್ಯಾಟ್ರಸ್, ಹೀಲಿಂಗ್ ಮ್ಯಾಟ್ರಸ್ ಬಗ್ಗೆ ಯಾಕೆ ನಮಗೆ ನಮ್ಮ ಆರೋಗ್ಯಕ್ಕೆ ಇದು ಸಂಬಂಧ ಏನು ಅನ್ನೋ ವಿಚಾರದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅಲ್ಲಿಗೆ ಕಿತ್ತೂರಿಂದ ಮೇಡಮ್ ಅವರು, ಕಿತ್ತೂರವರು ಒಂದು ಎಷ್ಟು ತಿಂಗಳಾಯ್ತು ಮೇಡಮ್ ಶುರು ಮಾಡಿ? ಒಂದೂವರೆ ತಿಂಗಳಿಂದ ಅವ್ರ ಇಡೀ ಫ್ಯಾಮಿಲಿಗೆ ಬರ್ತೇನೆ ನಿಮ್ಮ ಹತ್ರ ಬಳಕೆ ಮಾಡ್ತಾ ಅವರ ಅನುಭವನ ಹಂಚ್ಕೊಳ್ತಾರೆ. ಮೇಡಮ್ ನಿಮ್ಮ ಹೆಸರು, ನಿಮ್ದು ಊರು, ಹೆಸರು? ಶಶಿಕಲಾ ಕಿತ್ತೂರು ನಮ್ಮದು. ನಾನು ಬ್ಯಾಕ್ ಪೇನ್ 15 ವರ್ಷ ಆಗಿತ್ತು. ಶಿವಮೊಗ್ಗ ನಂದಪ್ಪ ಹಾಸ್ಪಿಟಲ್ಗೆ ತೋರಿಸಿದೆ. ಸ್ವಲ್ಪ ಕಡಿಮೆ ಆಗಿ ಮತ್ತೆ ನನಗೆ ಶುಗರ್ ಬಂದಿದ್ದಕ್ಕೆ ಜಾಸ್ತಿ ಆಗಿದೆ. ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ. ಈ ಬಯೋಟೋರಿಯಂ ಬೆಡ್ ಯೂಸ್ ಮಾಡಿ ಸಾಗರ್ ಸರ್ ಶಿವ ಸರ್ಗೆ ಹೇಳಿದ್ರಂತೆ, ಅವರು ಫ್ಯಾಮಿಲಿ ಯೂಸ್ ಮಾಡಿದ್ದಾರೆ. ಕಡಿಮೆ ಆಯಿತು ಅಂದಿದ್ದಕ್ಕೆ ನಾನು ತಗೊಂಡು ಯೂಸ್ ಮಾಡಿದೆ. 1 ವಾರಕ್ಕೆ ರಿಸಲ್ಟ್ ಬಂತು. ನನಗೆ ತಿರ್ಗಾಡಕ್ಕಾಗ್ತಿರ್ಲಿಲ್ಲ, 1 kg ವೆಯ್ಟ್ ಏನು ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಕತ್ತು ಆ ಕಡೆ ಈ ಕಡೆ ಶೋಲ್ಡಿಂಗ್ ಆಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಫುಲ್ಲು ನನ್ನ ಬಾಡಿನೇ ನೋವಲ್ಲಿತ್ತು. ನಾನು ಬೆಡ್ ಯೂಸ್ ಈ ಬಯೋಟೋರಿಯಂ ಬೆಡ್ ಯೂಸ್ ಮಾಡಿದ ಮೇಲೆ 1 ವಾರಕ್ಕೆ ರಿಸಲ್ಟ್ ಬಂತು. ಈ ಕತ್ತು ಆ ಕಡೆ ಈ ಕಡೆ ಮಾಡಿ ಈ ಥರ ಹಿಂಗಾಗಿ ಈಗ ಎಕ್ಸರ್ಸೈಸ್ ಮಾಡ್ತೀವಿ ಎಲ್ಲ. ಈಗ 1 kg ಎತ್ತಕ್ಕಾಗಲ್ಲ ಅಂತ ನಾನು ಟೆಸ್ಟ್ ಮಾಡಿದೆ. 10 ಕಾಯಿ ತಲೆ ಮೇಲೆ ಹೊತ್ಕೊಂಡ್ಬಂದು ಮನೆಯಲ್ಲಿ ಕೂತ್ಕೊಳ್ಳೋದ್ರಿಂದ ವೆಯ್ಟ್ ಎಲ್ಲ ನೀರೆಲ್ಲ ಇಳಿದೆ. ನೋಡ್ಬೇಕು ಅಂತ ಏನು ವೆಯ್ಟ್ ನೋವು ಕಾಣಿಸ್ತಾ ಇದೆ. ನಮ್ಮ ಫ್ಯಾಮಿಲಿ ಎಲ್ಲ ಬೆಡ್ ಯೂಸ್ ಮಾಡ್ತೀವಿ. ಮಕ್ಕಳು, ಹೆಣ್ಮಕ್ಳು, ಗಂಡು ಮಗ. ನಮ್ಮ ಅತ್ತೆಯವರು 105 ವರ್ಷ. ಅವರು ನೈಟ್ ಮಲಗ್ತಿರ್ಲೇ ಅಲ್ಲ, ವಾಶ್ರೂಮ್ಗೆ ಒಂದು 5-6 ಸಲ ಹೋಗೋರು. ನಾನು ಈ ಬಯೋಟೋರಿಯಂ ಬೆಡ್ ಹಾಕಿದ್ಮೇಲೆ ನಮ್ಮ ಅತ್ತೆ ಬೆಳಗ್ಗೆ 8 ಗಂಟೆಗೆ ಇದ್ದಾಳು. ಸಂಜೆ ಊಟ ಮಾಡಿ ಚೆನ್ನಾಗಿದ್ದಾರೆ ನಮ್ಮ ಅತ್ತೆ. ಪಾತ್ರೆ ಎಲ್ಲ ಬೆಳಿಕೊಟ್ಟು ಮನೆ ಕೆಲಸ. ಯಾವಾಗಿಂದ? 3 days ಅಷ್ಟೇ ಸಜೆಷನ್ ಬಂದಿದೆ. ಈ ಮ್ಯಾಟ್ರಸ್ ಬಳಸಕ್ ಮಾಡಿದ್ಮೇಲೆ ನಾನು 3 ಜನಕ್ಕೆ ನಾನು ಯೂಸ್ ಮಾಡಿದ್ಮೇಲೆ 88 ವರ್ಷ ಅಜ್ಜಿಯವ್ರಿಗೆ ಒಂದು 2-3 ಬಿಟ್ಕೊಳ್ತಿದ್ದೀನಿ. ಅವರು ಚೆನ್ನಾಗಿದ್ದಾರೆ. ಓವರಾಲ್ ಈಗ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಮೈಸೂರು ಥೆರಪಿಯಲ್ಲಿ ಈಗಿದ್ದಾರೆ. ಹುಡುಗರಿಗೂ ಕೊಟ್ಟಿದ್ದೀನಿ. ಮೈಸೂರು ಮಗಳು ಅಲ್ಲೊಬ್ಳು ಕೊಟ್ಟಿದ್ದೀನಿ. ಅವರು ಯೂಸ್ ಮಾಡ್ತಿದ್ದಾರೆ, ಚೆನ್ನಾಗಿದ್ದಾರೆ ಎಲ್ಲ. ನಾವು ಮ್ಯಾಗ್ನೆಟ್ ಆರೈಕೆ ಅಂತ ಕರಿತೀವಿ. ನಮ್ಮ ದೇಹನ ಒಂದು ಆರೈಕೆ ಮಾಡ್ಕೋಬೇಕಾದ್ರೆ ಈ ಥೆರಪಿ ಬಹಳ ಸಪೋರ್ಟ್ ಆಗುತ್ತೆ. ನನಗೆ 1 ವಾರಕ್ಕೆ ಗುಣವಾಯಿತು ಸರ್. 1 ವಾರಕ್ಕೆ ಗುಣ ಆಯಿತು. 10 ವರ್ಷದ ವಿಚಾರ. 15 ವರ್ಷನೇ. 15 ವರ್ಷ. ನಾರಾಯಣ ಪಂಜಿ ಶಿವಮೊಗ್ಗ ಹಾಸ್ಪಿಟಲ್ ಬರ್ತೀನಿ. ಈಗ ಯಾವ್ದು ಮಾತ್ರೆ ಗೀತ್ರ ಎಲ್ಲ ನಿಮ್ಮ ಹತ್ರ? ಈಗ ಮಾತ್ರೆ ಬ್ಯಾಕ್ ಪೇನ್ ಏನು ಉಪಯೋಗಿಸ್ತಿಲ್ಲ. ಶುಗರ್ ಇದೆ, ಶುಗರ್ದು ಸ್ವಲ್ಪ ಕಡಿಮೆ. ಶುಗರ್ ಎಲ್ಲ ಬಿಡಬೇಡಿ, ಯಾವ ಕಾರಣಕ್ಕೂ ಬಿಡಬೇಡಿ. ನಿಧಾನಕ್ಕೆ ಡಾಕ್ಟರ್ ಬೇಡ ಅಂದಾಗ ಒಂದು ಜೋರ ಚಪ್ಪಾಳೆ ಕೊಟ್ಬಿಡೋಣ ಮೇಡಮ್ ಅವರಿಗೆ. ನಿಮ್ಮಿಂದ ಲಕ್ಷಾಂತರ ಜನರದ ಆರೋಗ್ಯಕ್ಕೆ ಒಂದು ಸಹಕಾರ ಹಾಕಿ ನಿಮ್ಮ ಪ್ರಯತ್ನ ಇರಲಿ. ನಿಮ್ಮ ಯಜಮಾನ್ರನ್ನು ಬಂದಿದ್ರು ಲಾಸ್ಟು, ಅವರೇ ಹೇಳಿದ್ದಾರೆ ನಮ್ಮ ಮನೆಗೆ ಇಷ್ಟು ಒಳ್ಳೇದಾಗಿದೆ, ನಮ್ಮ ಮನೆಯವ್ರನ್ನ ಈ ಸೇವೆಗೋಸ್ಕರನೇ ಆದಷ್ಟು ಒತ್ತು ಕೊಡ್ತೇವೆ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.